ಬೆಂಗಳೂರಿನ ಶ್ವಾನ ಪ್ರಿಯರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ಇನ್ಮುಂದೆ ಕಂಡಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಹುಷಾರ್. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜಗಳಕ್ಕೆ ಬ್ರೇಕ್ ಹಾಕಲಾಗಿದೆ. ಶ್ವಾನ ಪ್ರಿಯರು ಸಾರ್ವಜನಿಕರ ನಡುವಿನ ಜಗಳಕ್ಕೂ ಜಿಬಿಎ ಕಡಿವಾಣವನ್ನ ಹಾಕಲಿದೆ. ಬೆಂಗಳೂರಿನ ಶ್ವಾನ ಪ್ರಿಯರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ಇನ್ಮುಂದೆ ಕಂಡಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಹುಷಾರ್. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜಗಳಕ್ಕೆ ಬ್ರೇಕ್ ಅನ್ನು ಹಾಕಲಾಗ್ತಿದೆ. ಶ್ವಾನ ಪ್ರಿಯರು ಸಾರ್ವಜನಿಕರ ನಡುವಿನ ಜಗಳಕ್ಕೂ ಜಿಬಿಎ ಕಡಿವಾಣವನ್ನು ಹಾಕಲಿದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಮತ್ತು ಊಟವನ್ನು ಹಾಕುವಂತಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ದಂಡ ತೆರಬೇಕಾಗುತ್ತೆ ಅಂತ ಹೇಳಿದೆ ಜಿಬಿಎ. ಈಗ ಬೀದಿ ನಾಯಿಗಳ ದಾಳಿ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಬಿಎದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಾಯಿಗಳಿಗೆ ಆಹಾರ ನೀಡಲೆಂದೇ 450 ಅಧಿಕೃತ ಕೇಂದ್ರವನ್ನ ಓಪನ್ ಮಾಡಲಾಗಿದೆ. ಬೆಂಗಳೂರು ನಗರದಾದ್ಯಂತ 450 ಅಧಿಕೃತ ಕೇಂದ್ರವನ್ನ ಗುರುತಿಸಿದ್ದಾರೆ ಜಿಬಿಎ. ಈ ಸ್ಥಳದಲ್ಲಿ ಮಾತ್ರವೇ ಶ್ವಾನಗಳಿಗೆ ಆಹಾರ ನೀಡಿ ಅಂತ ಹೇಳಿದ್ದಾರೆ ಜಿಬಿಎ. ರಸ್ತೆ ಬದಿ ಪಾದಾಚಾರಿ ಮಾರ್ಗಗಳಲ್ಲಿ ಆಹಾರ ನೀಡಿದರೆ ದಂಡ ಖಚಿತ ಅಂತ ಹೇಳಿದ್ದಾರೆ. ಶ್ವಾನ ಪ್ರಿಯರಿಗೆ ಜಿಬಿಎ ಅಧಿಕಾರಿಗಳಿಂದ ಕಟ್ಟುನಿಟ್ಟಿನ ಎಚ್ಚರಿಕೆ ಕೂಡ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಶ್ವಾನ ಪ್ರಿಯರು ಯಾರಿದ್ದಾರೆ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇನ್ಮುಂದೆ ಕಂಡಲ್ಲಿ ನಾಯಿಗಳಿಗೆ ಬಿಸ್ಕೆಟ್ ಹಾಕಿದ್ರೆ ದಂಡ ಬೀಳುತ್ತೆ. ಆದ್ರಿಂದ ಬೀದಿ ನಾಯಿಗಳ ದಾಳಿ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಬಿಎದಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ನಾಯಿಗಳಿಗೆ ಆಹಾರ ನೀಡಲೆಂದೇ 450 ಅಧಿಕೃತ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಬೆಂಗಳೂರು ನಗರಾದ್ಯಂತ 450 ಅಧಿಕೃತ ಕೇಂದ್ರವನ್ನು ಗುರುತಿಸಿದ್ದಾರೆ ಜಿಬಿಎ. ಈ ಸ್ಥಳಗಳಲ್ಲಿ ಮಾತ್ರವೇ ಶ್ವಾನಗಳಿಗೆ ಆಹಾರ ನೀಡಿ ಅಂತ ಹೇಳಿದ್ದಾರೆ ಜಿಬಿಎ. ರಸ್ತೆ ಬದಿ ಮತ್ತು ಪಾದಾಚಾರಿ ಮಾರ್ಗಗಳಲ್ಲಿ ಆಹಾರ ನೀಡಿದರೆ ದಂಡವನ್ನು ಕಟ್ಟೋದು ಮಾತ್ರ ಖಚಿತ. ಶ್ವಾನ ಪ್ರಿಯರಿಗೆ ಜಿಬಿಎ ಅಧಿಕಾರಿಗಳಿಂದ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ.